ಅಂಡಮಾನ್ ನಿಕೋಬಾರ್ ದ್ವೀಪ ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದರದ್ದೇ ಚರ್ಚೆ. ಒಂದು 3-4 ದಿನ ಆಯಿತು. ಅಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ನಡೀತಾ ಇರೋದು ಅಭಿವೃದ್ಧಿ ಕಾಮಗಾರಿ. ಆ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ವಿವಾದ ಎದ್ದಿರೋದು ಯಾಕಾಗಿ, ವಿರೋಧ ಆಗ್ತಾ ಇರೋದು ಯಾವ ಕಾರಣಕ್ಕಾಗಿ? ದ್ವೀಪದ ಅಭಿವೃದ್ಧಿಗಾಗಿ 81,000 ಕೋಟಿಯ ಯೋಜನೆ ಅಂಡಮಾನ್ ನಿಕೋಬಾರ್ನಲ್ಲಿ ರೆಡಿಯಾಗಿದೆ. ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಅಂತಾರಾಷ್ಟ್ರೀಯ ಟ್ರಾನ್ಸ್‌ಶಿಪ್‌ಮೆಂಟ್ ಟರ್ಮಿನಲ್, ಒಂದು ಟೌನ್ಶಿಪ್, ಹಾಗೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ, ಪವರ್ ಪ್ಲಾಂಟ್ಗಳನ್ನ ಅಂಡಮಾನ್ ನಿಕೋಬಾರ್ನಲ್ಲಿ ನಿರ್ಮಾಣವನ್ನ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಪ್ರಾಜೆಕ್ಟ್ನ ರೆಡಿ ಮಾಡಿದೆ. ಎಕನಾಮಿಕ್ ಹಬ್ ಮಾಡಬೇಕು ಅಂಡಮಾನ್ ನಿಕೋಬಾರ್ನ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಮಾಡ್ತಾ ಇರುವಂತಹ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಅಂಡಮಾನ್ ನಿಕೋಬಾರ್ನಲ್ಲಿ ಭಾರತ ಮಾಡೋಕೆ ಉದ್ದೇಶಿಸಿರುವಂತಹ ಒಂದು ಅಭಿವೃದ್ಧಿ ಕಾಮಗಾರಿ ಜಾಗತಿಕವಾಗಿ ಗಮನ ಸೆಳೆದಿದೆ. ಈ ಜಾಗತಿಕವಾಗಿ ಗಮನ ಸೆಳೆದಿರುವುದಕ್ಕಾಗಿ ಹಾಗಾದ್ರೆ ಏನು ಕಾರಣ? ಅಂಡಮಾನ್ ನಿಕೋಬಾರ್ ನಮಗೆ ಗೊತ್ತಿದೆ, ಭಾರತಕ್ಕೆ ಸಂಬಂಧಪಟ್ಟಂಥ ದ್ವೀಪ ಪ್ರದೇಶ. ಲಕ್ಷದ್ವೀಪ ಹೇಗೋ ಹಾಗೆ ಅಂಡಮಾನ್ ನಿಕೋಬಾರ್, ಒಂದು ಭಾಗದಲ್ಲಿ ಲಕ್ಷದ್ವೀಪ ಇದ್ರೆ ಮತ್ತೊಂದು ಭಾಗದಲ್ಲಿ ಅಂಡಮಾನ್ ನಿಕೋಬಾರ್ ಇದೆ. ಅದೇ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಪ್ರಕೃತಿಯ ಬಹಳ ಸುಂದರವಾದಂತಹ ಜಾಗ ಅದು. ಸಮುದ್ರಗಳ ಮಧ್ಯೆ ಇರುವಂತಹ ಒಂದು ಬಹಳ ಸುಂದರವಾದಂತಹ ದ್ವೀಪ. ಅದೇ ಅಂಡಮಾನ್ ನಿಕೋಬಾರ್ನಲ್ಲಿ ಪ್ರಕೃತಿ ಸೌಂದರ್ಯದಿಂದ ಮೇಳೈಸಿರುವಂತಹ ತಾಣ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬಹಳ ದಟ್ಟವಾದಂತಹ ಕಾಡು ಇರುವಂತಹ ಪ್ರದೇಶ ಅಂಡಮಾನ್ ನಿಕೋಬಾರ್. ಇದೇ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಭಾರತ ಒಂದು ಮಹತ್ವದ ಒಂದು ಟೌನ್ಶಿಪ್ ಕಾಮಗಾರಿ, ಒಂದು ಬಂದರು ನಿರ್ಮಾಣ, ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಮುಂದಾಗಿದೆ. ಇದೇ ಯೋಜನೆ ಸದ್ಯ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ. ಅಂಡಮಾನ್ ನಿಕೋಬಾರ್ನ ಆ ವಿಹಂಗಮ ನೋಟವನ್ನ ಗಮನಿಸ್ತಾ ಇದ್ದೀರಿ. ಕಣ್ಮನ ತಣಿಸುವಂಥ ಅಂಡಮಾನ್ ನಿಕೋಬಾರ್ ದ್ವೀಪದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆಗೆ ಹಸಿರು ತಾಣ, ಮತ್ತೊಂದು ಕಡೆಗೆ ಆ ಸಮುದ್ರದ ಅದ್ಭುತವಾದಂತಹ ಒಂದು ಸೌಂದರ್ಯ. ಪ್ರವಾಸಿಗರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಂಡಮಾನ್ ನಿಕೋಬಾರ್ಗೆ ಬರ್ತಾರೆ. ಆದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ತನಕ ಆಗಿರಲಿಲ್ಲ. ಆದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಗೆ ಇಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿದೆ. ಒಂದು ಪಟ್ಟಣ ನಿರ್ಮಾಣ ಆಗ್ತಾ ಇದೆ, ಒಂದು ಏರ್ಪೋರ್ಟ್ ನಿರ್ಮಾಣ ಆಗ್ತಾ ಇದೆ, ಬೃಹತ್ತಾದಂತಹ ಒಂದು ಬಂದರು ನಿರ್ಮಾಣ ಆಗ್ತಾ ಇದೆ. ಹಾಗಾದ್ರೆ ನಿಕೋಬಾರ್ ದ್ವೀಪದಲ್ಲಿ ಭಾರತ ಸರ್ಕಾರ ಮಾಡೋಕೆ ಉದ್ದೇಶಿಸಿರುವಂತಹ ಆ ಪ್ರಾಜೆಕ್ಟ್ ಏನು, ವಿವಾದ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಬಟ್ ಅದಕ್ಕೂ ಮೊದಲು ಆ ಪ್ರಾಜೆಕ್ಟ್ ಏನು, ಅಲ್ಲಿ ಏನ್ ಮಾಡೋಕೆ ಹೊರಟಿದೆ ಕೇಂದ್ರ ಸರ್ಕಾರ, ಆ ಪಾಯಿಂಟ್ಸ್ ನ ನೋಡ್ತಾ ಹೋಗೋಣ, ಆ ಅಂಶಗಳನ್ನ ನೋಡ್ತಾ ಹೋಗೋಣ. ಬಂಗಾಳ ಕೊಲ್ಲಿಯಲ್ಲಿ ಕೆಳಭಾಗದಲ್ಲಿ ಬರುತ್ತೆ ಈ ಅಂಡಮಾನ್ ನಿಕೋಬಾರ್ ದ್ವೀಪ. ಅಂಡಮಾನ್ನ ತುತ್ತ ತುದಿಯಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಗೆ ಭಾರತ ಯೋಜನೆಯನ್ನ ಹಾಕೊಂಡಿದೆ. ಈ ಯೋಜನೆ ಆರಂಭ ಆಗಿದ್ ಯಾವಾಗ ಅಥವಾ ಇದಕ್ಕೆ ಪ್ಲಾನ್ ಆಗಿದ್ ಯಾವಾಗ ಅಂತ ಕೇಳಿದ್ರೆ 2021ರಲ್ಲಿ ನೀತಿ ಆಯೋಗ ಇಂಥದ್ದೊಂದು ಪ್ರಾಜೆಕ್ಟ್ ನ ರೂಪುಗೊಳಿಸುತ್ತೆ. ಹೀಗೊಂದು ಪ್ರಾಜೆಕ್ಟ್ ನಾವು ಅಂಡಮಾನ್ ನಿಕೋಬಾರ್ನಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಮುಂದಿಡುತ್ತೆ. 2022ರಲ್ಲೇ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಕೂಡ ಈ ಪ್ರಾಜೆಕ್ಟ್ ಪಡ್ಕೊಂಡಿತ್ತು. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅತ್ಯಂತ ಅದ್ಭುತವಾದಂತಹ ಪ್ರಕೃತಿ ಸೌಂದರ್ಯ ಇರುವಂತಹ ಜಾಗ, ದಟ್ಟವಾದಂತಹ ಕಾಡಿರುವಂತಹ ಪ್ರದೇಶ. ಹಾಗಾಗಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. 2022ರಲ್ಲಿ ಸಿಗುತ್ತೆ. ಅದಾದ ನಂತರ ಒಂದಿಷ್ಟು ವಿರೋಧಗಳಾಗುತ್ತೆ. ಅದಾದ ಬಳಿಕ ಇತ್ತೀಚೆಗೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದಿಂದ, NGT ಇಂದ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಿಂದ ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. NGT ಗ್ರೀನ್ ಸಿಗ್ನಲ್ ನ ಕೊಡ್ತಾ ಇದ್ದ ಹಾಗೆ ವಿವಾದಗಳು ಆರಂಭ ಆಗಿತ್ತು. ವಿವಾದ ಏನು ಅಂತ ಆ ನಂತರದಲ್ಲಿ ಹೇಳ್ತೀನಿ. ಸುಮಾರು 81,000 ಕೋಟಿಯ ಅಭಿವೃದ್ಧಿ ಯೋಜನೆಗೆ ಕೇಂದ್ರ ಸರ್ಕಾರ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಏನೇನ್ ನಿರ್ಮಾಣ ಆಗುತ್ತೆ ಹಾಗಾದ್ರೆ? ಅಂತಾರಾಷ್ಟ್ರೀಯ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರು, ಅಂದ್ರೆ ಬೇರೆ ದೇಶದ ಹಡಗುಗಳು ಕೂಡ ಬಂದು ಹೋಗುವಂತಹ ಸೌಲಭ್ಯ ಇರುವಂತಹ ಬೃಹತ್ತಾದಂತಹ ಒಂದು ಬಂದರು.
ಅದರ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಒಂದು ಟೌನ್ಶಿಪ್ ನಿರ್ಮಾಣಕ್ಕೆ, ಒಂದು ಪಟ್ಟಣವನ್ನೇ ನಿರ್ಮಾಣ ಮಾಡುವುದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿವಿಲ್ ಹಾಗೆ ಮಿಲಿಟರಿ ಬಳಕೆಗೆ ಅನುಕೂಲವಾಗುವಂತಹ ಒಂದು ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡುವುದಕ್ಕೂ ಕೂಡ ಉದ್ದೇಶಿಸಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಗ್ಯಾಸ್ ಹಾಗೆ ಸೋಲಾರ್ ಪವರ್ ಪ್ಲಾಂಟ್ ಅಭಿವೃದ್ಧಿಗೂ ಈ ದ್ವೀಪದಲ್ಲಿ ಕೇಂದ್ರ ಸರ್ಕಾರ ಯೋಜನೆಯನ್ನ ಮಾಡಿಕೊಂಡಿದೆ. ಪ್ರಮುಖ ಶಿಪ್ಪಿಂಗ್ ಹಾಗೆ ಸ್ಟ್ರಾಟಜಿಕ್ ಹಬ್ ಆಗಿ ಇದನ್ನ ರೂಪುಗೊಳಿಸುವುದು ಕೇಂದ್ರ ಸರ್ಕಾರದ ಉದ್ದೇಶ. ಆರ್ಥಿಕ ಹಬ್ ಆಗಿ ನಿಕೋಬಾರ್ನ ಬೆಳೆಸುವುದು ಕೇಂದ್ರ ಸರ್ಕಾರದ ಪ್ಲಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.